ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ರೋಮಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 14ನೇ ವಾಕ್ಯ. ಆದರೆ ತಾವು ಯಾವನನ್ನು ನಂಬಲಿಲ್ಲವೋ ಆತನ ನಾಮವನ್ನು ಹೇಳಿಕೊಳ್ಳುವುದು ಹೇಗೆ? ಮತ್ತು ಆತನ ಸುದ್ದಿ ಕೇಳದಿರುವಲ್ಲಿ ಆತನನ್ನು ನಂಬುವುದು ಹೇಗೆ? ಸಾರಿ ಹೇಳುವವನಿಲ್ಲದೆ ಕೇಳುವುದು ಹೇಗೆ? ಸಾರುವವರು ಕಳಿಸಲ್ಪಡದೆ ಸಾರುವವರೆಲ್ಲಿ? ಹೌದು ಪ್ರಿಯ ದೇವರ ಮಕ್ಕಳೇ, ಇವತ್ತಿನ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಇಲ್ಲಿ ದೇವರ ವಾಕ್ಯವು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಆದರೆ ತಾವು ಯಾವನನ್ನು ನಂಬಲಿಲ್ಲವೋ ಆತನ ನಾಮವನ್ನು ಹೇಳಿಕೊಳ್ಳುವುದು ಹೇಗೆ? ಮತ್ತು ಆತನ ಸುದ್ದಿಯನ್ನು ಕೇಳದಿರುವುದರಲ್ಲಿ ಆತನನ್ನು ನಂಬುವುದು ಹೇಗೆ? ಸಾರಿ ಹೇಳುವವನಿಲ್ಲದೆ ಕೇಳುವುದು ಹೇಗೆ? ಸಾರುವವರು ಕಳಿಸಿಕೊಡಲ್ಪಡದೆ ಸಾರುವುದೆಲ್ಲಿ ಎಂಬುದಾಗಿ ಪ್ರೇರೆ ಈ ಒಂದು ಕಾಲಘಟ್ಟದಲ್ಲಿ ಇದನ್ನು ನಾವು ಈ ಒಂದು ವಾಕ್ಯವನ್ನು ಆವತ್ತು ಪೌಲನು ಹೇಳುತ್ತಾ ಇದ್ದಾನೆ. ಅಂದರೆ ಸಾರುವವರಿಲ್ಲದಿದ್ದರೆ ಕೇಳುವವರೆಲ್ಲಿ ಎಂಬುದಾಗಿ, ಅಥವಾ ಸಾರುವವರು ಇಲ್ಲದಿದ್ದರೆ ದೇವರನ್ನ ಹೇಗೆ ನಂಬುತ್ತಾರೆ ಎಂಬುದಾಗಿ ಆವತ್ತಿನ ದಿನದಲ್ಲಿ ಪೌಲನು ರೋಮಪುರದವರನ್ನು ನೋಡಿ ಕೇಳಿದಂಥ ಒಂದು ಪ್ರಶ್ನೆ. ಇದೇ ಪ್ರಶ್ನೆ ಇವತ್ತಿನ ದಿವಸದಲ್ಲಿ ನಮಗೆ ಕೂಡ ನಾವು ಹಾಕಿಕೊಳ್ಳಬೇಕು. ಆದರೆ ಆವತ್ತಿನ ಕಾಲದಲ್ಲಿ ಪೌಲನ ಕಾಲದಲ್ಲಿ ಹೇಳಬೇಕಾದ್ರೆ ಸಾರುವವರು ಅತ್ಯಧಿಕವಾಗಿರಲಿಲ್ಲ. ದೇವರ ಕುರಿತಾಗಿ ಅನೇಕರಿಗೆ ಗೊತ್ತಿರಲಿಲ್ಲ, ದೇವರ ಬಗ್ಗೆ ಅನೇಕರಿಗೆ ಅರಿವಿರಲಿಲ್ಲ. ಆದರೆ ಇವತ್ತಿನ ಕಾಲಘಟ್ಟದಲ್ಲಿ ದೇವರನ್ನ ಅರಿತವರು ಬಹಳ ಜನ, ದೇವರ ಬಗ್ಗೆ ತಿಳ್ಕೊಂಡಿರುವವರು ಬಹಳ ಜನ, ದೇವರ ಬಗ್ಗೆ ಕೇಳಲ್ಪಟ್ಟವರು ಬಹಳ ಜನ. ಅದೇ ರೀತಿಯಲ್ಲಿ ದೇವರ ಬಗ್ಗೆ ಬೋಧಿಸುವವರು, ಸಾರುವವರು, ಸ್ವಾರ್ಥ ಸಾರುವವರು ಬಹಳ ಜನ ಇದ್ದಾರೆ. ಆದರೆ ಇವರ ಮನಸ್ಸಿನ ಉದ್ದೇಶವೇನಿದೆ? ಇಲ್ಲಿ ನೋಡುವುದಾದರೆ ಪ್ರಿಯರೇ, ಎರಡು ರೀತಿಯ ಸ್ವಾರ್ಥ ಮಾಡುವವರು, ಎರಡು ರೀತಿಯ ಬೋಧನೆ ಮಾಡುವವರು ಇರುತ್ತಾರೆ. ಮೊದಲನೇದಾಗಿ ಯಾವ ರೀತಿ ಇರ್ತಾರೆ ಅಂದರೆ, ಯೇಸು ಎಂಬ ನಾಮವನ್ನು ತಿಳಿದ್ರೆ ಸಾಕು, ಆತ ರಕ್ಷಣೆಗೆ ಬಂದರೂ ಸರಿ, ಬರಲಿಲ್ಲ ಅಂದರೂ ಪರವಾಗಿಲ್ಲ, ಆದರೆ ಯೇಸು ಎಂಬ ನಾಮವನ್ನು ತಿಳ್ಕೊಂಡ್ರೆ ಸಾಕು, ಯೇಸುವನ್ನು ಕುರಿತಾಗಿ ತಿಳ್ಕೊಂಡ್ರೆ ಸಾಕು, ಯಾವುದೋ ಒಂದು ಹಾಡನ್ನು ಉಚ್ಚರಿಸಿದ್ರೆ ಸಾಕು, ಯಾವುದೋ ಒಂದು ಕಾರ್ಯವನ್ನು ಮಾಡಿದರೆ ಸಾಕು, ಆತನ ಸಭೆಗೆ ಬಂದರೆ ಸಾಕು ಎಂಬುದಾಗಿ ತನ್ನನ್ನು ತಾನೇ ತೃಪ್ತಿಪಡಿಸಿಕೊಳ್ಳುವಂಥ ಸೇವಕರು. ಎರಡನೇದಾಗಿ ಇನ್ನೊಂದು ರೀತಿಯಾದಂಥ ಸೇವಕರು ಯಾವ ರೀತಿ ಇದ್ದಾರೆ ಅಂದರೆ, ಯೇಸುವಿನ ಕುರಿತಾಗಿ ತಿಳಿಯುವುದು ಮಾತ್ರವಲ್ಲದೆ ಪಾಪವನ್ನು ಬಿಟ್ಟು, ಆತನ ಪಾಪದ ಜೀವಿತವನ್ನು ಬಿಟ್ಟು ಪರಿಶುದ್ಧವಾಗಿ ಜೀವಿಸಬೇಕು, ಆತನು ರಕ್ಷಿಸಲ್ಪಡಬೇಕು, ಆತನಿಗೆ ವಿಮೋಚನೆ ಉಂಟಾಗಬೇಕು, ಆತನು ಪರಲೋಕ ರಾಜ್ಯಕ್ಕೆ ಹೋಗಬೇಕೆಂಬುದಾಗಿ ಆತನು ಅವರ ಒಂದು ಮನಸ್ಸಿನ ಆಸೆಯಾಗಿರುತ್ತದೆ. ಪ್ರೇರೆ, ನಾವು ಎಂಥ ಸೇವಕರಾಗಿದ್ದೇವೆ? ಇವತ್ತು ಅನೇಕರು ಹೇಳುವುದೇನೆಂದರೆ, ನನ್ನ ಅಲ್ಲಿ ಕರೆದಿದ್ರು, ಇಲ್ಲಿ ಕರೆದಿದ್ರು, ಆ ಊರಲ್ಲಿ ಕರೆದಿದ್ರು, ಈ ಊರಲ್ಲಿ ಕರೆದಿದ್ರು, ನನ್ನ ಆ ಸಭೆಯಲ್ಲಿ ಕರೆದಿದ್ರು, ಈ ಸಭೆಯಲ್ಲಿ ಕರೆದಿದ್ರು ಎಂಬುದಾಗಿ ಅನೇಕರು ಓಡೋಡಿ ಅವರು ಸೇವೆಯನ್ನು ಮಾಡ್ತಾ ಇದ್ದಾರೆ. ಅನೇಕರು ಏನು ಮಾಡ್ತಾರೆ ಅಂದರೆ, ಫೇಸ್ಬುಕ್ಕಲ್ಲಿ, ವಾಟ್ಸಪ್ಪಲ್ಲಿ, ಇನ್ಸ್ಟಾಗ್ರಾಮ್ಗಳಲ್ಲಿ ಅನೇಕ ಕಡೆ ಅವರ ಫೋಟೋಗಳನ್ನು ಹಾಕಿಕೊಂಡು ಮಿಂಚಿಕೊಳ್ಳುತ್ತಾರೆ. ನಾನು ನಿಮ್ಮನ್ನು ನೋಡಿ ಒಂದು ಪ್ರಶ್ನೆ ಕೇಳುತ್ತಾ ಇದ್ದೇನೆ, ನಿಮ್ಮ ಸೇವೆಯ ಉದ್ದೇಶವೇನು? ಒಂದು ವೇಳೆ ನಿಮ್ಮ ಸೇವೆ ಉದ್ದೇಶ ಎಂಥದ್ದಾಗಿದೆ ಎಂಬುದಾಗಿ ನಾನು ನಿಮ್ಮ ಹತ್ರ ನೇರವಾಗಿ ಒಂದು ಪ್ರಶ್ನೆ ಕೇಳುತ್ತಾ ಇದ್ದೇನೆ. ಪ್ರಿಯರೇ, ನಿಮ್ಮ ಉದ್ದೇಶ ಒಂದು ವೇಳೆ ನಿಮ್ಮನ್ನು ನೀವು ಹೆಚ್ಚಿಸಿಕೊಳ್ಳಬೇಕು, ನಿಮ್ಮ ಹೆಸರು ಪ್ರಖ್ಯಾತಿಗೆ ಬರಬೇಕು, ನಿಮ್ಮ ಸೇವೆ ಎತ್ತಲ್ಪಡಬೇಕೆಂಬುದಾಗಿರುವುದಾದರೆ ದಯವಿಟ್ಟು ಇವತ್ತಿನಿಂದ ನೀವು ಮಾಡುವಂಥ ಸೇವೆಯನ್ನು ನಿಲ್ಲಿಸಿಬಿಡ್ರಿ. ಯಾಕೆಂದರೆ ದೇವರಿಗೆ ಇಷ್ಟವಾದ ಸೇವೆ ಅದು ಅಲ್ಲ. ದೇವರಿಗೆ ಇಷ್ಟವಾದ ಸೇವೆ ಯಾವುದಂದರೆ ಆತ್ಮಗಳ ಕುರಿತಾದ ಭಾರ. ಅನೇಕ ಸೇವಕರು ಇವತ್ತು ಏನು ಮಾಡ್ತಾ ಇದ್ದಾರೆ ಅಂದರೆ, ದೇವರ ನಾಮವನ್ನು ತಿಳ್ಕೊಂಡಿದ್ದಾರೆ, ಯೇಸು ಎಂಬುದಂಥ ಉಚ್ಚಾರಣೆ ಆಗಿಬಿಟ್ಟಿದೆ, ಕೃಪೆ ಅಂತಲೇ ಉಚ್ಚಾರಣೆ ಮಾಡಿಬಿಟ್ಟಿದ್ದಾರೆ, ಈ ಹಾಡು ಅವರ ಬಾಯಲ್ಲಿ ಬಂದುಬಿಟ್ಟಿದೆ, ನಾನು ಇಂಥ ಹಾಡು ಬರದೆ, ಅದು ಬರದೆ, ಇದು ಬರದೆ ಎಂಬುದಾಗಿ ತನ್ನನ್ನು ತಾನು ಹೊಗಳಿಕೊಳ್ಳುತ್ತಾ, ತನ್ನನ್ನು ತಾನು ಹೆಚ್ಚಿಕೊಳ್ಳುವಂತಹ ಸೇವಕರೇ ಇವತ್ತು ಬಹಳ ಜನ ಇದ್ದಾರೆ. ಪ್ರಿಯ ದೇವರ ಮಕ್ಕಳೇ, ಆದರೆ ಪೌಲನು ಹೇಳುತ್ತಾನೆ, ಈ ದೇವರಿಗೋಸ್ಕರ ಅಂದರೆ ಕ್ರಿಸ್ತನಿಗೋಸ್ಕರ ನಾನು ಗರ್ಭವೇದನೆಯನ್ನು ಅನುಭವಿಸಿದನೆ ಎಂಬುದಾಗಿ. ಪ್ರಿಯ ದೇವರ ಮಕ್ಕಳೇ, ನಿನ್ನಲ್ಲಿ ಗರ್ಭವೇದನೆ ಉಂಟಾಗ್ತಾ ಇದೆಯಾ? ನಿಜವಾಗ್ಲೂ ನಾವು ಗರ್ಭವೇದನೆಯನ್ನು ಪಡುತ್ತಾ ಇದ್ದೇವಾ? ಗರ್ಭವೇದನೆ ಎಂಬುದಾಗಿ ಹೇಳೋದಾದರೆ ಯಾವ ವಿಷಯದಲ್ಲಿ ನಾವು ಗರ್ಭವೇದನೆ ಪಡಬೇಕು ಎಂಬುದಾಗಿ ಅನೇಕರಿಗೆ ಪ್ರಶ್ನೆ ಇರಬಹುದು. ದೇವರ ರಾಜ್ಯಕ್ಕಾಗಿ ನಾವು ದೇವರ ಮಕ್ಕಳನ್ನು ಹುಡುಕಿ ಹೋಗುವುದು ಮಾತ್ರವಲ್ಲದೆ, ದೇವರ ಬಗ್ಗೆ ಕೇಳಲ್ಪಟ್ಟವರೇ ಅನೇಕರು
ಇನ್ನು ರಕ್ಷಣೆಗೆ ಬಂದಿಲ್ಲ, ಅವರೆಲ್ಲರೂ ಕೂಡ ರಕ್ಷಣೆಗೆ ಬರಬೇಕು. ತನ್ನ ಪಾಪದ ಜೀವಿತವನ್ನು ಬಿಟ್ಟು ಬಿಡಬೇಕು. ತನ್ನ ಪಾಪದ ಕಾರ್ಯಗಳನ್ನು ಬಿಟ್ಟು ಆತನು ಪರಿಶುದ್ಧವಾಗಿ ಜೀವಿಸಬೇಕು. ಆತನಿಗೆ ದೇವರ ಸ್ವಾರ್ಥೆಯನ್ನು ಪ್ರಕಟಿಸಬೇಕು, ಸತ್ಯವಚನಗಳನ್ನು ತಿಳಿಸಬೇಕೆಂಬಂಥ ಉದ್ದೇಶದಲ್ಲಿ ನೀವಿದ್ದೀರಾ ಎಂಬುದಾಗಿ ಪರೀಕ್ಷೆ ಮಾಡಿ ನೋಡಿಕೊಳ್ಳಬೇಕು. ಯಾಕೆಂದರೆ ಪ್ರಿಯರೇ, ಇವತ್ತಿನ ಕಾಲಘಟ್ಟದಲ್ಲಿ ಅನೇಕರಿದ್ದಾರೆ, ಅನೇಕರು ಪ್ರವಾದನೆ ಹೇಳುವವರಿದ್ದಾರೆ, ಅನೇಕ ಸ್ವಾರ್ಥ ಸೇವೆ ಮಾಡುವಂಥವರಿದ್ದಾರೆ, ಅನೇಕ ಸೇವಕರಿದ್ದಾರೆ. ಆದರೆ ಅವರಿಗೆ ಉದ್ದೇಶ ಮಾತ್ರ ಏನಾಗಿದೆ ಎಂಬುದಾಗಿ ಅನೇಕರಿಗೆ ಗೊತ್ತಿಲ್ಲ. ಒಂದು ವೇಳೆ ನಿಮ್ಮ ಉದ್ದೇಶವೇನಿದೆ, ನಿಮ್ಮ ಸೇವೆಯ ಉದ್ದೇಶವೇನಿದೆ ಎಂಬುದಾಗಿ ನನ್ನ ಪ್ರಶ್ನೆಯಾಗಿದೆ. ಆ ಪ್ರಿಯ ದೇವರ ಮಕ್ಕಳ, ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ದೇವರ ರಾಜ್ಯವು ಮಾತಿನಲ್ಲಿಲ್ಲ, ಶಕ್ತಿಯಲ್ಲಿಯೇ ಅಡಕವಾಗಿದೆ ಎಂಬುದಾಗಿ. ಅಂದರೆ ಯಾವ ಒಂದು ಶಕ್ತಿಯಲ್ಲಿ ಅಡಕವಾಗಿದೆ ಎಂಬುದಾಗಿ ನಾವು ನೋಡೋದಾದ್ರೆ, ಒಂದು ಆತ್ಮ ರಕ್ಷಣೆಗೆ ಬರುವ ಒಂದು ಶಕ್ತಿಯಲ್ಲಿ ಅಡಕವಾಗಿದೆ. ಒಂದು ಆತ್ಮ ರಕ್ಷಣೆಗೆ ಬಂದರೆ, ಒಬ್ಬ ವ್ಯಕ್ತಿ ಪಾಪದಿಂದ ಬಿಡುಗಡೆ ಆದರೆ ಅದುವೇ ನಿಜವಾದ ಶಕ್ತಿ. ಪ್ರಿಯ ದೇವರ ಮಕ್ಕಳೇ, ಹೌದು ಪ್ರಿಯರೇ, ನೀವು ಯಾವುದಕ್ಕಾಗಿ ಸೇವೆ ಮಾಡ್ತಾ ಇದ್ದೀರಿ? ನೀವು ಯಾರಿಗೋಸ್ಕರ ಸೇವೆ ಮಾಡ್ತಾ ಇದ್ದೀರಿ? ನಿಮ್ಮನ್ನು ನೀವೇ ತೃಪ್ತಿಪಡಿಸಿಕೊಳ್ತಾ ಸೇವೆ ಮಾಡ್ತಾ ಇದ್ದೀರಾ, ಅಥವಾ ಒಂದು ಆತ್ಮದ ಭಾರವುಳ್ಳವರಾಗಿ ಆತ್ಮಿಕವಾಗಿ ನೀವು ಸೇವೆ ಮಾಡ್ತಾ ಇದ್ದೀರಾ? ಅದಕ್ಕೆ ಪೌಲನು ನೋಡಿ ನಿಮ್ಮೆಲ್ಲರೂ ಕೂಡ ಒಂದು ಪ್ರಶ್ನೆ ಹೇಳ್ತಾ ಇದ್ದಾನೆ. ಆದರೆ ತಾವು ಯಾವನನ್ನು ನಂಬಲಿಲ್ಲವೋ ಆತನ ನಾಮವನ್ನು ಹೇಳಿಕೊಳ್ಳುವುದು ಹೇಗೆ? ಯಾರನ್ನ ನಂಬಿಕೆನೇ ಇಲ್ಲ, ಅವರಿಗೆ ಕ್ರಿಸ್ತನ ಕುರಿತಾದ ನಂಬಿಕೆ ಇಲ್ಲ, ಅಂಥದ್ರಲ್ಲಿ ಕ್ರಿಸ್ತನು ಎಂಬಂಥ, ಯೇಸು ಎಂಬಂಥ ಹೆಸರನ್ನು ಹೇಳಿಕೊಳ್ಳೋದು ಹೇಗೆ? ಮತ್ತು ಅವನ ಸುದ್ದಿ ಕೇಳದಿರುವಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿ ದೇವರ ಆತ್ಮನ ಹೇಳ್ತಿದ್ದಾನೆ. ಆತನ ಸುದ್ದಿ ಅಂದರೆ ಶುಭವಾರ್ತೆ ಸಾರುವವರೇ ಸರಿಯಾದ ರೀತಿಯಲ್ಲಿ ಸಾರ್ತಾ ಇಲ್ಲ, ಸರಿಯಾದ ರೀತಿಯಲ್ಲಿ ಸತ್ಯಬೋಧನೆ ಮಾಡ್ತಾ ಇಲ್ಲ ಅಂದರೆ ಆತನ ಬಗ್ಗೆ ತಿಳ್ಕೊಳ್ಳುವುದು ಹೇಗೆ ಮತ್ತು ನಂಬುವುದು ಹೇಗೆ? ಸಾರಿ ಹೇಳುವವರಿಲ್ಲದೆ ಕೇಳುವುದು ಹೇಗೆ? ಇವತ್ತಿನ ಕಾಲದಲ್ಲಿ ನಿಜವಾದ ಬೋಧನೆ, ಸತ್ಯವಾದ ಬೋಧನೆ, ಆತ್ಮದ ಭಾರವುಳ್ಳಂಥ ಬೋಧನೆ, ಆತ್ಮಕ್ಕಾಗಿ ರಕ್ಷಣೆ ಪಡಬೇಕು, ಆತ್ಮಗಳು ರಕ್ಷಣೆಗೆ ಬರಬೇಕು, ಆತ್ಮಗಳು ದೇವರಲ್ಲಿ ಸೇರಬೇಕು, ಪರಿಶುದ್ಧವಾಗಿ ಜೀವಿಸಬೇಕು, ತಮ್ಮ ಪಾಪದ ಜೀವಿತವನ್ನು ಬಿಟ್ಟು ಬಿಡಬೇಕೆಂಬುದಾಗಿ ಸಾರುವವರು ಬಹಳ ಜನ ಇಲ್ಲದೇ ಇರುವುದರಿಂದ ನಿಮ್ಮನ್ನು ನೋಡಿ ದೇವರ ಆತ್ಮನು ಕೇಳ್ತಾ ಇದ್ದಾನೆ, ಸಾರುವವರು ಇಲ್ಲದಿದ್ದರೆ ಅದನ್ನು ಕೇಳುವವರು ಎಲ್ಲಿರ್ತಾರೆ? ಕೇಳುವುದು ಹೇಗೆ? ಸಾರುವವರು ಕಳಿಸಲ್ಕೊಡದೆ ಸಾರುವುದೆಲ್ಲಿ? ನಾವು ಎಲ್ಲಿ ಸಾರಲಿಕ್ಕೆ ಸಾಧ್ಯ ಎಂಬುದಾಗಿ ಅನೇಕರು ಕೇಳ್ತಾ ಇದ್ದೀರಲ್ಲ ಪ್ರಿಯ ದೇವರ ಮಕ್ಕಳೇ. ಇವತ್ತಿನ ಕಾಲಘಟ್ಟದಲ್ಲಿ ದೇವರಿಗಾಗಿ ನೀವು ಗರ್ಭ ವೇದನೆ ಧರಿಸ್ತಾ ಇದ್ದೀರಾ, ಗರ್ಭ ವೇದನೆ ಪಡ್ತಾ ಇದ್ದೀರಾ. ಪ್ರತಿಯೊಬ್ಬ ಸೇವಕಿಯರನ್ನು ನೋಡಿ ಕೇಳ್ತಾ ಇದ್ದಾನೆ ಪ್ರಶ್ನೆ ರೂಪದಲ್ಲಿ. ಪ್ರಿಯ ದೇವರ ಮಕ್ಕಳೇ, ಒಂದು ವೇಳೆ ನೀವು ಸೇವಕರಾಗಿರ್ಬೋದು, ಒಂದು ವೇಳೆ ನೀವು ಸೇವೆ ಮಾಡ್ತಾ ಇರ್ಬೋದು, 20-30 ವರ್ಷಗಳಿಂದ 40 ವರ್ಷಗಳಿಂದ ನೀನು ಸೇವೆ ಮಾಡ್ತಾ ಬಂದಿರ್ಬೋದು, ನೀನು ತುಂಬ ದೊಡ್ಡ ವ್ಯಕ್ತಿ ಅಂತೇಳಿ ಅನ್ನಿಸ್ಕೊಂಡಿರ್ಬೋದು. ಆದರೆ ನಿನಗೆ ಆತ್ಮದ ಭಾರ ಇದೆಯಾ? ನಿನ್ನಲ್ಲಿ ಆತ್ಮದ ಬಗ್ಗೆ ಒಂದು ಕಾಳಜಿ ಇದೆಯಾ? ಅಯ್ಯೋ, ಎಷ್ಟೋ ಜನ ರಕ್ಷಣೆಗೆ ಬರಲಿಲ್ಲವಲ್ಲ, ಎಷ್ಟೋ ಜನ ದೇವರನ್ನ ಕುರಿತಾಗಿ ಕೇಳಲಿಲ್ಲವಲ್ಲ, ಇನ್ನೆಷ್ಟೋ ಜನಕ್ಕೆ ದೇವರನ್ನ ನಂಬಿಕೆ ಇಲ್ಲವಲ್ಲ, ಇವರನ್ನ ಕುರಿತಾಗಿ ಒಂದು ಭಾರವುಳ್ಳಂಥ ಸೇವೆ ಮಾಡ್ತಾ ಇದೆಯಾ? ಗರ್ಭ ವೇದನೆ ನಿನ್ನೊಳಗಡೆ ಇದೆಯಾ ಎಂಬುದಾಗಿ ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳ್ರಿ. ನೋಡ್ರಿ, ದೇವರ ಆತ್ಮನು ಹೇಳುವಂಥ ಕಾರ್ಯಗಳನ್ನು ಸರಿಯಾಗಿ ಗಮನಿಸಬೇಕು. ಸಾರುವವರಿಲ್ಲದಿದ್ದರೆ ನಂಬೋದಕ್ಕೆ ಸಾಧ್ಯವಿಲ್ಲ, ನಂಬಲಿಲ್ಲವಂದರೆ ದೇವರ ನಾಮ ಹೇಳಲಿಕ್ಕೆ ಸಾಧ್ಯವಿಲ್ಲ, ಹೇಳೋದಿಲ್ಲ ಅಂದರೆ ಅವ್ರ ರಕ್ಷಣೆಗೆ ಬರೋದಕ್ಕೂ ಸಾಧ್ಯವಿಲ್ಲ. ಪ್ರಿಯ ದೇವರ ಮಕ್ಕಳೇ, ಹೇಗೆ ಸಾಧ್ಯವಾಗ್ತದೆ? ಆದ್ದರಿಂದ ಪ್ರಿಯರೇ, ನಿಮ್ಮೊಟ್ಟಿಗೆ ಒಂದು ವಾಕ್ಯದವನ್ನು ನಿಜವಾಗಿ ಇವತ್ತು ನಿಮ್ಮೊಟ್ಟಿಗೆ ದೇವರ ಆತ್ಮನ ಮಾತನಾಡಿರೋದಾದರೆ ಇವತ್ತಿನ ವಾಕ್ಯವನ್ನು ಅನೇಕರಿಗೆ ನೀವು ಕಳಿಸ್ಕೊಡ್ರಿ. ಯಾಕಂದರೆ ಅನೇಕರು ಇವತ್ತು ಸತ್ಯವನ್ನು ತಿಳ್ಕೊಳ್ತಾ ಇಲ್ಲ, ಸತ್ಯದ ಬೋಧನೆಯಲ್ಲಿ ಇಲ್ಲ. ಇವತ್ತು ಅನೇಕರು ಏನು ಮಾಡ್ತಾ ಇದ್ದಾರೆ ಅಂದರೆ, ನಾನು ಹೊಸ ಹಾಡನ್ನು ಬರೆದೆ, ನನ್ನ ದೇವರ ನಾಮ ಮಹಿಮೆಗಾಗಿ ಹಾಡ್ತಾ ಇದ್ದೇನೆ, ಹಾಗೆ ಹೀಗೆ ಎಂಬುದಾಗಿ ತಮ್ಮನ್ನು ತಾವು ಹೆಚ್ಚಿಸಿಕೊಳ್ಳುತ್ತಾ ಆ ಒಂದು ಹಾಡನ್ನು ಹಾಡ್ತಾರೆ. ಆ ಹಾಡು ದೇವರ ನಾಮವನ್ನು ಮಹಿಮೆ ಪಡಿಸ್ತಾ ಇದೆಯಾ? ಹಾಡನ್ನು ಬರೆಯುವುದಕ್ಕಿಂತ ಮುಂಚೆ ದೇವರ ಸಮ್ಮುಖದಲ್ಲಿ ನೀನು ಕೂತ್ಕೊಂಡು, ದೇವರ ಬಳಿ ಕೂತ್ಕೊಂಡು ಪ್ರಾರ್ಥನೆ ಮಾಡಿ ಹಾಡನ್ನು ಬರೀತಾ ಇದೆಯಾ? ಇವತ್ತೇನು ಮಾಡ್ತಾ ಇದ್ದಾರೆ ಅಂದರೆ, ಯಾವುದೋ ಒಂದು ಪ್ರೀತಿಯಲ್ಲಿ ಬಿದ್ದು ಮೋಸ ಹೋಗಿ, ಅಥವಾ ಯಾವುದೋ ಹೆಂಡತಿ ಮೇಲೆ ಇದ್ದಂಥ ಪ್ರೀತಿಯಲ್ಲಿ ಅಥವಾ ಗಂಡನ ಮೇಲೆ ಇದ್ದಂಥ ಪ್ರೀತಿಯಲ್ಲಿ ಹಾಡನ್ನು ಬರೆದು ಬಿಟ್ಟು, ಈ ಹಾಡನ್ನು ದೇವರಿಗೋಸ್ಕರ ನಾನು ಪ್ರಕಟಪಡಿಸ್ತೇನೆ, ದೇವರಿಗೋಸ್ಕರ ಇದನ್ನು ಡೆಡಿಕೇಶನ್ ಮಾಡ್ತಾರೆ ಎಂಬುದಾಗಿ ಡೆಡಿಕೇಶನ್ ಮಾಡಿದ್ದಾರೆ. ಆ ಹಾಡಲ್ಲಿ ಯಾವುದೇ ಕಾರಣಕ್ಕೂ ದೇವರ ನಾಮ ಮಹಿಮೆ ಉಂಟಾಗದಲ್ಲ. ಅದು ನಿಮ್ಮನ್ನು ನೀವು ಹೆಚ್ಚಿಸಿಕೊಳ್ಳುವುದಕ್ಕಾಗಿ, ನಿಮ್ಮನ್ನು ನೀವು ಮೇಲ್ಗಡೆ ಎತ್ತುವುದಕ್ಕಾಗಿ ಬರೆದಂಥ ಹಾಡು ಆಗಿದೆ. ಇವತ್ತು ಅನೇಕರು ಹಾಡುಗಳನ್ನು ಬರೆದಿದ್ದೀರಿ, ಸೇವೆ ಮಾಡ್ತಾ ಇದ್ದೀರಿ, ಆದರೆ ದೇವರಿಗಾಗಿ ಆತ್ಮಭಾರವುಳ್ಳವರಾಗಿ ಸೇವೆ ಮಾಡುವವರು ಎಲ್ಲಿದ್ದಾರೆ ಎಂಬುದಾಗಿ ಈ ಒಂದು ಪ್ರಶ್ನೆ ಆಗಿದೆ. ಪ್ರಿಯ ದೇವರ ಮಕ್ಕಳೇ, ದೇವರ ಆತ್ಮನು ಹೇಳುವಂಥ ಕಾರ್ಯವನ್ನು ಸರಿಯಾಗಿ ನಾವು ಗಮನಿಸಬೇಕು. ಗರ್ಭ ವೇದನೆ ಪಡಬೇಕು. ಈ ಗರ್ಭ ವೇದನೆ
ಯಾವಾಗ ಬರುತ್ತೆ ಎಂಬುದಾಗಿ ನಾವು ನೋಡೋದಾದರೆ ಪ್ರಿಯರ, ಒಬ್ಬನನ್ನು ದೇವರು ಆತ್ಮದಿಂದ ತುಂಬಿಸುವಾಗ, ಅಂದರೆ ಪರಿಶುದ್ಧ ಆತ್ಮನಿಂದ ತುಂಬಿಸಲ್ಪಡುವಾಗ ಏನು ಮಾಡ್ತಂದ್ರೆ ಪಾಪವನ್ನು ಕುರಿತಾಗಿ, ನೀತಿಯನ್ನು ಕುರಿತಾಗಿ, ನ್ಯಾಯ ತೀರ್ಪನ್ನು ಕುರಿತಾಗಿ, ದೇವರ ಬರೋಣವನ್ನು ಕುರಿತಾಗಿ, ದೇವರನ್ನ ನಂಬಿದ್ರೆ ಏನು ನಡೆಯುತ್ತೆ, ನಂಬಲಿದ್ದದಿದ್ದರೆ ಏನು ನಡೆಯುತ್ತೆ ಎಂಬುದಾಗಿ ಅನೇಕ ಮಾತನಾಡುವವರಾಗಿರ್ತಾರೆ. ಆದರೆ ಯಾವಾಗ ಪವಿತ್ರಾತ್ಮರ ತಮ್ಮೊಳಗಡೆ ಇಲ್ವೋ ಎಲ್ಲ ಏನು ಮಾಡ್ತಾರೆ ಅಂದರೆ ಕೃಪೆ, ಅದು ಇದು ಎಂಬುದಾಗಿ ಇನ್ನೊಬ್ಬರನ್ನ ಸಂತೋಷಪಡಿಸುವುದಕ್ಕೆ, ಇನ್ನೊಬ್ಬರನ್ನ ತೃಪ್ತಿಪಡಿಸುವುದಕ್ಕೆ ಅವರು ಸಂತೋಷಪಟ್ಟರೆ ಸಾಕು, ಬೇರೆ ದುಡ್ಡಿಗಾಗಿ ಕಾಸಿಗಾಗಿ ಸೇವೆ ಮಾಡ್ತಾ ಇರುವುದಾದರೆ ಇವತ್ತಿನಿಂದ ನಿಮ್ಮ ಸೇವೆಯನ್ನು ನಿಲ್ಲಿಸಬೇಡ್ರಿ. ಇದು ದೇವರ ಆತ್ಮನ ಹೇಳ್ತಿರುವಂಥ ಮಾತುಗಳು. ಪ್ರಿಯ ದೇವರ ಮಕ್ಕಳ, ನನ್ನ ಮೆಸೇಜ್ಗಳಿಂದ, ನನ್ನ ವಾಕ್ಯದಿಂದ ಒಂದು ವೇಳೆ ನಿಮಗೆ ಬೇಸರ ಉಂಟಾಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡ್ರಿ. ಯಾಕಂದರೆ ದೇವರ ಆತ್ಮನ ಇವತ್ತು ಹೇಳ್ತಿದ್ರೆ, ನಿಮ್ಮ ಅನೇಕರಿಗೆ ಗರ್ಭವೇದನೆ ಇಲ್ಲ, ಒಂದು ರಕ್ಷಣೆ ಅನ್ನುವಂಥ ಗರ್ಭವೇದನೆ ಇಲ್ಲ, ಒಂದು ಆತ್ಮ ಕೆಟ್ಟು ಹೋಗ್ತಾ ಇದೆ, ಆತ್ಮ ರಕ್ಷಣೆಗೆ ಬರಬೇಕು, ಪಾಪವನ್ನು ಬಿಟ್ಟು ಬಿಡಬೇಕು, ತನ್ನ ಸ್ವಭಾವಗಳನ್ನು ಬಿಟ್ಟು ಬಿಡಬೇಕೆನ್ನುವಂಥ ಮನವೇದನೆ ಇಲ್ಲ. ಮನಸ್ಸಿನಲ್ಲಿ ನಿಮಗೆ ವೇದನೆ ಇಲ್ಲದೆ ಏನೋ ತಾನು ಎಂಬುದಾಗಿ ನೀವು ಸೇವೆ ಮಾಡ್ತಾ ಇರೋದಾದರೆ ಇವತ್ತಿನಿಂದ ನಿಮ್ಮ ಸೇವೆಯನ್ನು ಬದಲಾಯಿಸಿಕೊಳ್ಳ್ರಿ. ನಿಮ್ಮನ್ನು ನೀವು ಹೆಚ್ಚಿಸುವುದಕ್ಕೋಸ್ಕರ ಸೇವೆ ಮಾಡಬೇಡ್ರಿ. ಅನೇಕರು ಏನು ಮಾಡ್ತಾರಂದರೆ, ಅಲ್ಲಿ ಕರೆದ್ರು, ನನಗೆ ಇಷ್ಟು ಕಾಣಿಕೆ ಕೊಟ್ಟರು, ಅಷ್ಟು ಕಾಣಿಕೆ ಕೊಟ್ಟರು, ನನಗೆ ಇಷ್ಟು ಜನ ಫಾಲೋವರ್ಸ್ ಇದ್ದಾರೆ, ಅಷ್ಟು ಜನ ಫಾಲೋವರ್ಸ್ ಇದ್ದಾರೆ ಎಂಬುದಾಗಿ ಹೇಳಿಕೊಳ್ಳುತ್ತಾರೆ. ಅಂಥ ಸೇವೆ ಯಾವುದಂದರೆ, ಪ್ರಿಯ ದೇವರ ಮಕ್ಕಳನ್ನು ನಿಮಗೆ ನೇರವಾಗಿ ಹೇಳ್ತಿದ್ರೆ, ಅಂಥ ಸೇವೆ ನಿಮ್ಮನ್ನು ನೀವೇ ಹೆಚ್ಚಿಸಿಕೊಳ್ಳುವಂಥ ಸೇವೆ. ಅಂಥ ಸೇವೆ ಎಂಥದಾಗಿದೆ ಎಂಬುದಾಗಿ ನಾವು ನೋಡೋದಾದರೆ, ಅದು ನಿಮ್ಮನ್ನು ನೀವೇ ಮೇಲ್ಗಡೆ ತರುವಂಥ ಸೇವೆ. ಅದರಲ್ಲಿ ದೇವರ ನಾಮ ಮಹಿಮೆ ಉಂಟಾಗ್ತಾ ಇಲ್ಲ, ಅದರಲ್ಲಿ ದೇವರ ರಾಜ್ಯಕ್ಕಾಗಿ ನೀವು ದುಡಿತಾ ಇಲ್ಲ, ನೀವು ನಿಮಗೋಸ್ಕರ ದುಡಿತಾ ಇದ್ದೀರಿ. ನೀವು ದೇವರ ರಾಜ್ಯಕ್ಕಾಗಿ ದುಡಿಯುವುದಾದರೆ, ಇನ್ನು ಮುಂದೆ ನನಗೆ ಇಷ್ಟು ಜನ ಫಾಲೋವರ್ ಇದ್ದಾರೆ, ಇಷ್ಟು ನನಗೆ ಕಾಣಿಕೆ ಬರುತ್ತೆ, ಇಷ್ಟು ದಶಮಾನ ಭಾಗ ಬರುತ್ತೆ ಎಂಬುದಾಗಿ ಮಾತನಾಡೋದನ್ನು ನಿಲ್ಲಿಸಿಬಿಡು. ದೇವರ ಆತ್ಮನು ಹೇಳುತ್ತಿದ್ದಾನೆ, ನಿನಗೆ ಗರ್ಭವೇದನೆ ಉಂಟಾಗಲಿ ಎಂಬುದಾಗಿ. ಪ್ರಿಯ ದೇವರ ಮಕ್ಕಳೇ, ಪ್ರಿಯ ದೇವರ ಮಗುವೆ, ಪ್ರಿಯ ದೇವರ ಮಕ್ಕಳೇ, ದೇವರ ಆತ್ಮನು ನಿನ್ನೊಟ್ಟಿಗೆ ನನ್ನೊಟ್ಟಿಗೆ ಹೇಳುತ್ತಿರುವಂಥ ಒಂದು ಕಾರ್ಯ ಏನೆಂದರೆ, ಸಾರುವವನು ಇಲ್ಲದಿದ್ದರೆ ಕೇಳುವವನು ಇರೋದಿಲ್ಲ ಎಂಬುದಾಗಿ. ಸಾರುವವರು ಯಾವ ರೀತಿ ಸಾರಬೇಕೆಂಬುದಾಗಿ ಸತ್ಯಾನುಸಾರವಾಗಿ ಸಾರಬೇಕು. ದೇವರ ನಾಮವನ್ನು ಪ್ರಕಟಪಡಿಸಬೇಕು, ಖಂಡಿಸಬೇಕು, ಗದರಿಸಬೇಕು, ಎಚ್ಚರಿಸಬೇಕು. ಇಂಥ ಒಂದು ಕಾರ್ಯದಲ್ಲಿ ನಾವಿರುವುದಾದರೆ ದೇವರ ರಾಜ್ಯಕ್ಕಾಗಿಯೂ ದೇವರ ನೀತಿಗಾಗಿಯೂ ನಾವು ತವಕ ಪಡುವವರಾಗಿರಬೇಕು. ಹೌದು ಪ್ರಿಯರೇ, ಅಂಥವರನ್ನು ದೇವರು ಹುಡುಕುತ್ತಾ ಇದ್ದಾನೆ, ಅಂಥ ವ್ಯಕ್ತಿಗಳನ್ನು ದೇವರು ಎದುರು ನೋಡ್ತಾ ಇದ್ದಾನೆ, ಅಂಥ ವ್ಯಕ್ತಿಗಳಿಗಾಗಿ ದೇವರು ತವಕ ಪಡುತ್ತಾ ಇದ್ದಾನೆ. ಆದ್ದರಿಂದಲೇ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ ಪ್ರಿಯರೇ, ಪ್ರಸಂಗಿಕರವನಿಲ್ಲಾವಿಡಲ್. ದೇವರ ವಾಕ್ಯದಲ್ಲಿ ನೋಡ್ರಿ, ಪ್ರಸಂಗಿಕರವನಿಲ್ಲಾವಿಡಲ್ ಎಪ್ಪಡಿ ಕೇಳಲ್ಪಡುವಾர்கள். ಅಂದರೆ ಪ್ರಸಂಗ ಮಾಡುವವನಿಲ್ಲದಿದ್ದರೆ ಹೇಗೆ ಕೇಳಲ್ಪಡುತ್ತಾರೆ ಎಂಬುದಾಗಿ. ಹೌದು ಪ್ರಿಯರ, ದೇವರ ವಾಕ್ಯವನ್ನು ಸರಿಯಾದ ರೀತಿಯಲ್ಲಿ ಸಾರುವವರಿಲ್ಲದಿದ್ದರೆ ಸರಿಯಾದ ರೀತಿಯಲ್ಲಿ ಕೇಳಲಿಕ್ಕೂ ಆಗೋದಿಲ್ಲ. ಇವತ್ತಿನ ಕಾಲಘಟ್ಟದಲ್ಲಿ ಏನಾಗಿದೆ ಎಂಬುದಾಗಿ ನಾವು ನೋಡೋದಾದರೆ, ಅನೇಕ ದೇವ ಸೇವಕರಿದ್ದಾರೆ, ಅನೇಕರು ದೇವರನ್ನ ಹರಿತವರಿದ್ದಾರೆ, ಅನೇಕರು ದೇವರನ್ನ ತಿಳಿದವರಿದ್ದಾರೆ, ದೇವರ ಬಗ್ಗೆ ಕೇಳಲ್ಪಟ್ಟವರಿದ್ದಾರೆ. ಎಲ್ಲರೂ ರಕ್ಷಣೆ ಹೊಂದಿದ್ದಾರಾ? ಎಲ್ಲರೂ ದೇವರ ಮಾರ್ಗದಲ್ಲಿದ್ದಾರಾ? ಎಲ್ಲರೂ ತನ್ನ ಪಾಪವನ್ನು ಬಿಟ್ಟಿದ್ದಾರಾ? ಇಲ್ಲ. ಇನ್ನು ಅವರ ಪಾಪದ ಜೀವಿತದಲ್ಲಿ, ಅವರ ಕೆಟ್ಟ ಮಾರ್ಗದಲ್ಲಿ ನಡೀತಾ ಇದ್ದಾರೆ. ಅದು ಯಾಕೆ ನಡೀತಾ ಅಂದರೆ, ನೀನು ಪ್ರಸಂಗ ಮಾಡುವಂಥ ವಿಧಾನ, ನೀನು ಪ್ರಾರ್ಥನೆ ಮಾಡುವಂಥ ವಿಧಾನ, ನೀನು ದೇವರ ವಾಕ್ಯವನ್ನು ಹೇಳುವಂಥ ವಿಧಾನ ಸರಿಯಾಗಿಲ್ಲ. ಏನೋ ಉತ್ತೇಜನ ಪಡಿಸ್ತಾ ಇದೆಯಾ, ದೇವರು ನೀನು ಆಶೀರ್ವದಿಸ್ತಾನೆ, ದೇವರು ನೀನು ಉನ್ನತವಾಗಿ ನಡೆಸ್ತಾನೆ, ದೇವರು ನೀನು ಎತ್ತುತ್ತಾನೆ ಎಂಬುದಾಗಿ ಹೇಳ್ತಾ ಇದೆಯಾ. ಉಜ್ಜೀವನ ಬರಬೇಕಾದ್ರೆ, ನಿಜವಾದ ಉಜ್ಜೀವನ ಬರಬೇಕಾದ್ರೆ ನಾನು ನೀನು ಮಾಡಬೇಕಾದ ಕಾರ್ಯವೇನು ಗೊತ್ತಾ ಪ್ರಿಯ ದೇವರ ಮಗುವೆ, ಪ್ರಿಯ ದೇವರ ಸೇವಕನೇ, ಪ್ರಿಯ ದೇವರ ಸೇವಕಿಯೇ, ನಾನು ನೀನು ಮಾಡಬೇಕಾದ ಮುಖ್ಯ ಉದ್ದೇಶವೇನೆಂದರೆ, ಅದು ದೇವರಿಗಾಗಿ ಗರ್ಭವೇದನೆ ಪಡಬೇಕು. ಒಂದು ಆತ್ಮವನ್ನು ರಕ್ಷಣೆ ಬರುವವರೆಗೆ ಆತ್ಮ ಮತ್ತು ಆ ವ್ಯಕ್ತಿ ಅಥವಾ ಆ ಒಂದು ಆತ್ಮವು ಸಂಪೂರ್ಣವಾಗಿ ದೇವರನ್ನ ಹಿಂಬಾಲಿಸುವವರೆಗೆ ನಾವು ಬಿಡಬಾರದು. ಮತ್ತು ಪಾಪವನ್ನು ಬಿಟ್ಟು ಬಿಡಬೇಕು, ನೀತಿಗಾಗಿ ಜೀವಿಸಬೇಕು, ನೂತನ ಸೃಷ್ಟಿಯಾಗಿ ಬದುಕಬೇಕು. ಇಂಥ ಒಂದು ವ್ಯಕ್ತಿಯನ್ನು ದೇವರು ಹುಡುಕ್ತಾ ಇದ್ದಾನೆ. ನಿನ್ನನ್ನು ದೇವರು ಯಾವುದಕ್ಕಾಗಿ ಕರೆದಿದ್ದಾನೆ?
ಚೆನ್ನಾಗಿ ಯೋಚನೆ ಮಾಡಿ ತಿಳ್ಕೊಳ್ಬೇಕಾದಂಥ ಒಂದು ಕಾರ್ಯ ಪ್ರಿಯರೇ. ಈ ಒಂದು ವಾಕ್ಯದೊಟ್ಟಿಗೆ ದೇವರು ನಿಮ್ಮನ್ನು ನಮ್ಮನ್ನು ಕೂಡ ಆಶೀರ್ವಾದ ಮಾಡಲಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತನು ಮಹಾಪರಿಶುದ್ಧನ ತಂದೆಯಾದ ದೇವರೇ, ಈ ದಿನಕ್ಕಾಗಿ ಸ್ತೋತ್ರಪ್ಪ. ಈ ಒಂದು ದಿನದಲ್ಲಿ ಕರ್ತನೆ ವಾಕ್ಯವನ್ನು ಕೇಳುವಂಥ ನಿನ್ನ ಮುದ್ದು ಮಕ್ಕಳನ್ನು ಆಶೀರ್ವಾದ ಮಾಡಿರಿ. ಈ ವಾಕ್ಯದ ಮುಖಾಂತರ ಸಂಧಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಹೌದು ಸ್ವಾಮಿ ದೇವರೇ, ಪ್ರಸಂಗ ಮಾಡುವವನಿಲ್ಲದಿದ್ದರೆ ಪ್ರಸಂಗ ಕೇಳುವವನು ಇರೋದಿಲ್ಲ ಎಂಬ ವಾಕ್ಯಗಳ ಮುಖಾಂತರ ರೋಮಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 14ನೇ ವಾಕ್ಯಗಳ ಮುಖಾಂತರ ನಮ್ಮೊಟ್ಟಿಗೆ ಮಾತನಾಡಿದ ದೈವಿಕ ಕೃಪೆಗಾಗಿ, ನಮ್ಮನ್ನು ಎಚ್ಚರಪಡಿಸಿದ್ದಕ್ಕಾಗಿ, ಸತ್ಯವನ್ನು ಕುರಿತಾಗಿ ನಮಗೆ ಹೇಳಿದ ಕೃಪೆಗಾಗಿ ನಿನಗೆ ಸ್ತೋತ್ರ ಮಹಿಮೆ ಸಲ್ಲಿಸ್ತೇವೆ ಸ್ವಾಮಿ. ವಾಕ್ಯವು ಕರ್ತನೆ ಅನೇಕರನ್ನ ಮುಟ್ಟಲಿ, ಅನೇಕ ದೇವ ಮಕ್ಕಳನ್ನು ಮುಟ್ಟಲಿ ಸ್ವಾಮಿ, ಅನೇಕ ದೇವ ಸೇವಕರನ್ನ ಮುಟ್ಟಲಿ, ಅನೇಕ ಮಕ್ಕಳನ್ನ ಮುಟ್ಟಲಿ ಎಂಬುದಾಗಿ ನಾವು ಪ್ರಾರ್ಥಿಸಿದೆ. ವಾಕ್ಯದೊಟ್ಟಿಗೆ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡಿರಿ. ವಾಕ್ಯವನ್ನು ಕೇಳುವಂಥ ಪ್ರತಿಯೊಬ್ಬರನ್ನ ಆಶೀರ್ವದಿಸಿ ನಡೆಸಿರಿ. ಯೇಸು ಕ್ರಿಸ್ತನ ಅಧಿಕಾರವುಳ್ಳ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ. ಆಮೇನ್, ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.